2G ಸ್ಪೆಕ್ಟ್ರಮ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಹಣೆ ಬರಹ ಇವತ್ತು ನಿರ್ಧಾರವಾಗಲಿದೆ. ಹಗರಣದಲ್ಲಿ ಚಿದು ಪಾತ್ರವಿದೆ ಅಂತ ಜನತಾ ಪಕ್ಷದ ಮುಖಂಡ ಸುಬ್ರಹ್ಮಣ್ಯ ಸ್ವಾಮಿ ಸಲ್ಲಿಸಿದ್ದ ಅರ್ಜಿಯ ಅಂತಿಮ ತೀರ್ಪು ಇವತ್ತು ಹೊರಬೀಳಿದೆ. ಮೊನ್ನೆ ಸುಪ್ರೀಂ ಕೋರ್ಟ್ ಚಿದಂಬರಂ ಅವರನ್ನ ತನಿಖೆಗೆ ಒಳಪಡಿಸಬೇಕೇ ಬೇಡವೇ ಅನ್ನೋದನ್ನ ಕೆಳ ನ್ಯಾಯಾಲಯ ನಿರ್ಧರಿಸಲಿದೆ ಅಂತ ತೀರ್ಪು ಕೊಟ್ಟಿತ್ತು. ಕಳೆದ ವರ್ಷ ಡಿಸೆಂಬರ್ 17 ಹಾಗೂ ಜನವರಿ 7ರಂದು ಸುಬ್ರಹ್ಮಣ್ಯ ಸ್ವಾಮಿ ಸಿಬಿಐ ಕೋರ್ಟ್ಗೆ ಹಾಜರಾಗಿ ಹಲವು ದಾಖಲೆಗಳನ್ನು ಒದಗಿಸಿದರು. ಚಿದಂಬರಂ ಅವರನ್ನ ಯಾಕೆ ತನಿಖೆಗೆ ಒಳಪಡಿಸಬೇಕು ಅನ್ನೋದರ ಬಗ್ಗೆಯೂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ವಾದ ಪ್ರತಿವಾದ ಆಲಿಸಿದ ಸಿಬಿಐ ವಿಶೇಷ ಕೋರ್ಟ್ ನ್ಯಾಯಾಧೀಶ ಒಪಿ ಸೈನಿ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಿದ್ರು. ಹೀಗಾಗಿ ಇಂದಿನ ತೀರ್ಪು ಭಾರೀ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಇವತ್ತು ಒಪಿ ಸೈನಿ ತಮ್ಮ ಆದೇಶವನ್ನ ಎಲ್ಲರ ಮುಂದೆ ಹೇಳಿದ್ದಾರೆ. ಯಾವ ರೀತಿ ಕುತೂಹಲ ಕೆರಳಿಸಿದೆ? ಕೇಂದ್ರ ಸರ್ಕಾರದ ಒತ್ತಡ ಪರಿಸ್ಥಿತಿ ಈಗ ಹೇಗಿದೆ? ಭಾವನಾ, ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಅವರ ವಿರುದ್ಧ ಸಿಬಿಐ ತನಿಖೆ ನಡೆಸಬೇಕು ಅಂತಕ್ಕಂಥ ಸುಬ್ರಹ್ಮಣ್ಯಂ ಸ್ವಾಮಿ ಅರ್ಜಿಯನ್ನ ಕೆಳ ನ್ಯಾಯಾಲಯವೇ ಬಗೆಹರಿಸಲಿದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿತ್ತು. ಹೀಗಾಗಿ ಇವತ್ತು ಸಿಬಿಐ ವಿಶೇಷ ನ್ಯಾಯಾಧೀಶ ಒಪಿ ಸೈನಿ ನೀಡ್ತಕ್ಕಂಥ ಆದೇಶದ ಮೇಲೆ ಎಲ್ಲರ ಕುತೂಹಲವೂ ಕೂಡ ಇದೆ. ಯುಪಿಎನ ರಾಜಕೀಯ ಭವಿಷ್ಯವೂ ಕೂಡ ಇದರ ಮೇಲೆ ನಿರ್ಭರವಾಗಿದೆ ಅಂತಕ್ಕಂಥದ್ದನ್ನ ರಾಜಕೀಯ ವಿಶ್ಲೇಷಣೆಕಾರರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಚಿದಂಬರಂ ವಿರುದ್ಧ ಸುಬ್ರಹ್ಮಣ್ಯಂ ಸ್ವಾಮಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ನಂತರ ತಾವೇ ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತು ಅನೇಕ ದಾಖಲೆಗಳನ್ನ ಕೂಡ ಕೆಳ ನ್ಯಾಯಾಲಯಕ್ಕೆ ಕಳೆದ ಡಿಸೆಂಬರ್ 17ರಂದು ನೀಡಿದ್ರು. ಅದರಲ್ಲಿ ಹಣಕಾಸು ಸಚಿವಾಲಯದ ವಿಶೇಷ ಅಧಿಕಾರಿ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಬರೆದಿರ್ತಕ್ಕಂಥ ಪತ್ರವೂ ಕೂಡ ಒಳಗೊಂಡಿತ್ತು. ಪ್ರಮುಖವಾಗಿರ್ತಕ್ಕಂಥದ್ದು ರಾಜ ನಡೆಸಿದ್ದಾರೆ ಎನ್ನಲಾದ ಏನು ಹಗರಣಗಳಿದ್ವು ಅವೆಲ್ಲವುಗಳು ಕೂಡ ಗೊತ್ತಾದರೂ ಕೂಡ ಹಣಕಾಸು ಸಚಿವ ಪಿ ಚಿದಂಬರಂ ಇದನ್ನ ಕ್ಲೋಸ್ಡ್ ಚಾಪ್ಟರ್ ಅಂತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ರು. ಇದನ್ನ ಕೂಡ ಸಾಕ್ಷ್ಯವನ್ನಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ಕೆಳ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಹೀಗಾಗಿ ಕೆಳ ನ್ಯಾಯಾಲಯ ಯಾವ ತೀರ್ಮಾನವನ್ನ ತೆಗೆದುಕೊಳ್ತದೆ ಅಂತಕ್ಕಂಥದ್ದು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೆಚ್ಚಿನ ತನಿಖೆಗೆ ಆದೇಶವನ್ನ ನೀಡ್ತದ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಆದೇಶವನ್ನ ನೀಡ್ತದ ಅಂತಕ್ಕಂಥದ್ದನ್ನು ಕೂಡ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇವೆ. ಸರಿಯಾಗಿ 10 ಗಂಟೆಗೆ ಸಿಬಿಐ ವಿಶೇಷ ನ್ಯಾಯಾಧೀಶ ಒಪಿ ಸೈನಿ ಪಟಿಯಾಲ ಕೋರ್ಟ್ನಲ್ಲಿ ತಮ್ಮ ಚಿದಂಬರಂ ಕುರಿತಾಗಿರ್ತಕ್ಕಂಥ ಮಹತ್ವದ ಆದೇಶವನ್ನ ಹೊರಡಿಸಲಿದ್ದಾರೆ. ಭಾವನಾ, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ.